ಹಾಗೆ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಮಾರ್ಕ್ ಸಿನಿಮಾ ಈ ಡಿಸೆಂಬರ್ಗೆ ರಿಲೀಸ್ ಆಗ್ತಾ ಇದೆ 25ಕ್ಕೆ, ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಆದರೆ ಎಲ್ಲರೂ ಕೂಡ ಒಂದು ಪ್ರಶ್ನೆ ಕಾಡ್ತಿರೋದೇನೆಂದರೆ BRB ಸಿನಿಮಾ ಎಲ್ಲಿವರೆಗೂ ಬಂದಿದೆ, ಏನು ಅಪ್ಡೇಟ್? ತುಂಬ ಜನ ಕಾಮೆಂಟ್ ಮಾಡಿದರೆ ಏನು ಕತೆ, ಎಲ್ಲಿವರೆಗೂ ಬಂದಿದೆ ತಿಳಿಸ್ತೀನಿ ಅಂತ ಹೇಳ್ತಾ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಮೊದಲೇದಾಗಿ ಈಗ BRB ಸಿನಿಮಾದ ಬಗ್ಗೆ ಮಾತಾಡೋದಾಯಿತು ಅಂದರೆ, ಕರೆಂಟ್ ಪ್ರೆಸೆಂಟ್ ಸಿಚುವೇಷನಲ್ಲಿ ಹೇಳೋದಾಯಿತು ಅಂದರೆ ಅಫಿಷಿಯಲಿ ಯಾವುದೂ ಅಪ್ಡೇಟ್ ಇಲ್ಲ. ಏನಕ್ಕೆ ಅಫಿಷಿಯಲ್ ಅಪ್ಡೇಟ್ ಯಾವುದಿಲ್ಲ ಅಂತ ಹೇಳ್ತಾ ಇದ್ದಾರೆ? ಕಳೆದ ಬಾರಿ ಲಾಸ್ಟ್ ಒಂದು ಕೂಡ ಒಂದು ವಿಡಿಯೋ ಮಾಡಿದ್ದೆ BRBದು ನಾನು. ಲೈಕ್ ಫಸ್ಟಲ್ಲಿ ಒಂದು ವಿಡಿಯೋ ಮಾಡಿದ್ದು ನೆನಪಿರ್ಬೋದು. ಆ್ಯಂಡ್ ಕ್ಯಾಮ್ರಾ ವರ್ಕ್ಗೂ ಅನು ಭಂಡಾರಿ ಸರ್ ಅವ್ರದ್ದು ಕೂಡ ಕೆಲವೊಂದು ಫೋಟೋಸ್ ಕೂಡ ವೈರಲ್ ಆಗಿತ್ತು. ಆ್ಯಂಡ್ ಈ ಸಿನಿಮಾ ಬಂದುಬಿಟ್ಟು ಐ ಥಿಂಕ್ 70% ಒಂದು ಸೆಟ್ಟಲ್ಲಿ ಆಗುವಂಥ ಸಿನಿಮಾ, ಗ್ರೀನ್ ಮ್ಯಾಟಲ್ಲಿ ಆಗುವಂಥ ಸಿನಿಮಾ. ತುಂಬಾ ಒಂದು ಗ್ರಾಫಿಕ್ಸ್ ಆಗಿರ್ಬೋದು, ಆಮೇಲೆ ಈ ಒಂದು ಸಿನಿಮಾನ ಒಂದು ಬೇರೆ ಲೆವೆಲಿಗೆ ತೊಗೊಂಡು ಹೋಗಬೇಕು ಅನ್ನುವಂಥದ್ದು ಅನು ಭಂಡಾರಿ ಸರ್ ಅವರು ಈ ಸಿನಿಮಾ ಮೂಲಕವಾಗಿ ರೆಡಿಯಾಗಿದ್ದಾರೆ. ಆ್ಯಂಡ್ ಈ ಒಂದು ಓವರ್ ಆಲ್ ಈ ಒಂದು ಏನು BRB ಸಿನಿಮಾ ಇದೆ, ಸೊ ಆಲ್ಮೋಸ್ಟ್ 70% ಸೆಟ್ಟಲ್ಲಿ ಆಗುವಂಥ ಸಿನಿಮಾ. ಐ ಮೀನ್ ಗ್ರೀನ್ ಮ್ಯಾಟ್ ಆ್ಯಂಡ್ ಒಂದು ಸ್ಟುಡಿಯೋದಲ್ಲಿ ಆಗುವಂಥ ಸಿನಿಮಾ. ಸೊ ಅಪ್ಡೇಟ್ ಏನಾದರೂ ಇದ್ದರೆ ಹೇಳಿ ಅಂತ ಕೇಳೋದಾಯಿತು ಅಂತಂದರೆ, ಸೊ ಅಪ್ಡೇಟ್ ಬಂದುಬಿಟ್ಟು ಯಾವುದೇ ರೀತಿಯಾದಂಥ ಅಪ್ಡೇಟ್ಸ್ಗಳಿಲ್ಲ. ಶೂಟಿಂಗ್ ಪ್ರೋಸೆಸ್ ಬಗ್ಗೆನೂ ಕೂಡ ಯಾವುದೂ ಕೂಡ ಒಂದು ಅಪ್ಡೇಟ್ ಇಲ್ಲ. ಸೊ ಈ ಅಪ್ಡೇಟ್ ಇಲ್ಲ ಅನ್ನೋದಕ್ಕಿಂತ ಯಾವಾಗ ಅಪ್ಡೇಟ್ ಬರುವಂಥ ಸಾಧ್ಯತೆಗಳಿರಬಹುದು ಅನ್ನೋದು ನೀವೆಲ್ಲ ಕೇಳೋದಾಯಿತು ಅಂತಂದರೆ, ಸೊ ಅದ್ರ ಬಗ್ಗೆನೂ ಕೂಡ ಮಾತಾಡ್ಬಿಡ್ತೀನಿ ಮೊದಲೇದಾಗಿ. ಸೊ ಎಲ್ಲರೂ ಗೊತ್ತಿರೋ ಹಾಗೆಯೇ ಈಗ ಆಲ್ಮೋಸ್ಟ್ ಈಗ ದೀಪಾವಳಿ ಹಬ್ಬಕ್ಕೆ ಸುಮಾರು ಸಿನಿಮಾಗಳ ಒಂದು ಅಪ್ಡೇಟ್ಗಳು ಬರುತ್ತೆ ಅಂತ ನಾನು ಹೇಳ್ತಾ ಬಂದಿದ್ದೀನಿ. ಸೊ ಅದರಲ್ಲೊಂದು BRBನೂ ಕೂಡ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ನೋಡೋಣ ಆದಷ್ಟು ಬೇಗ ಏನು ಮಾಡ್ತಾರೆ ಟೀಮ್ ಅವರು ಅಂತ. ಸೊ ಇದು ಒಂದು ಕಡೆ ಇಟ್ಟರೆ, ಶೂಟಿಂಗ್ ಪ್ರೋಸೆಸ್ ಬಗ್ಗೆ ಏನಾದರೂ ಹೇಳಪ್ಪ ಅಂತ ನೀವೆಲ್ಲ ಕೇಳ್ತೀರಾ. ಖಂಡಿತವಾಗ್ಲೂ ನನಗೆ ಗೊತ್ತು. ಸೊ ಶೂಟಿಂಗ್ ಪ್ರೋಸೆಸ್ ಬಗ್ಗೆ ಹೇಳಬೇಕು ಅಂತಂದರೆ, BRB ಸಿನಿಮಾ ಏನಿದೆ ಶೂಟಿಂಗ್ ಪ್ರೋಸೆಸ್ಸು ಆಲ್ಮೋಸ್ಟ್ ನನಗನ್ಸೋ ಪ್ರಕಾರವಾಗಿ ಬಿಗ್ ಬಾಸ್ ಮುಗಿದ ಮೇಲೆ, ಆ್ಯಕ್ಚುಲಿ ಎಲ್ಲರೂ ಗೊತ್ತಿರೋ ಹಾಗೆಯೇ ಈಗ ಕಿಚ್ಚ ಸುದೀಪ್ ಸರ್ ಅವರು ಆಲ್ಮೋಸ್ಟ್ ತುಂಬಾ ಒಂದು ಬ್ಯುಸಿ ಸ್ಕೆಡ್ಯೂಲರ್ ಇರೋದ್ರಿಂದ ಈಗ ಅಪ್ಕಮಿಂಗ್ ಡೇಸಲ್ಲಿ ಈಗ ಡಿಸೆಂಬರಲ್ಲಿ ಮಾರ್ಕ್ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಅದ್ರ ಪ್ರಮೋಷನ್ ಆ್ಯಕ್ಟಿವಿಟೀಸ್ಗಳಾಗಿರ್ಬೋದು, ಅದು ಒಂದು ಕಡೆ ಆಗಿದ್ದರೆ, ಸೊ ಬಿಗ್ ಬಾಸ್ನ ಒಂದು ಮ್ಯಾನೇಜ್ ಮಾಡುವಂಥದ್ದು. ಸೊ ಎರಡೂ ಕಡೆ ಕೂಡ ಹ್ಯಾಂಡಲ್ ಮಾಡಬೇಕು. ಸೊ ಹಾಗಾಗಿ ನನಗನ್ನಿಸ್ತಿರೋದಂದರೆ ಬಿಗ್ ಬಾಸ್ ಆಫ್ಟರ್ ಆಗ್ತಿದ್ದ ಹಾಗೇ ಸ್ವಲ್ಪ ದಿನಗಳು ಬಿಟ್ಟು ಐ ಥಿಂಕ್ ಸ್ಟಾರ್ಟ್ ಆಗುತ್ತೆ BRB. ಖಂಡಿತವಾಗ್ಲೂ ಸ್ಟಾರ್ಟ್ ಆಗುತ್ತೆ. ಅಪ್ಕಮಿಂಗ್ BRBನ ಒಂದು ಪ್ರೋಸೆಸ್ಸಲ್ಲಿ ಹೋಗುವಂಥ ಸಾಧ್ಯತೆಗಳಿರುತ್ತೆ. ಆ್ಯಂಡ್ ಈ ದೀಪಾವಳಿ ಒಂದು ವಿಶೇಷ, ನಾನು ಆಗಲೇ ಹೇಳ್ದ ಹಾಗೆ ಏನಾದರೂ BRB ಟೀಮಿಂದ ಏನಾದರೂ ಒಂದು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ದೀಪಾವಳಿ ಸೆಲೆಬ್ರೇಷನ್ಗೆ ಎಲ್ಲ ಸಿನಿಮಾ ತಂಡಗಳು, ನಾನು ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದ್ದೀನಿ, ಎಲ್ಲ ಸಿನಿಮಾ ತಂಡಗಳು ಕೂಡ ಏನಪ್ಪ ಅಂತಂದರೆ ಆಲ್ಮೋಸ್ಟ್ ಒಂದು ಏನಾದರೂ ಒಂದು ಪೋಸ್ಟರ್ನಾದರೂ ರಿಲೀಸ್ ಮಾಡೇ ಮಾಡ್ತಾರೆ. ಸೊ ಆ ಒಂದು ಪೋಸ್ಟರಲ್ಲಿ ಒಂದು ಸ್ಪೆಷಲಾಗಿ ಏನಾದರೂ ಇದ್ದೇ ಇರುತ್ತೆ. ಸೊ ಆ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೋಬಹುದು ಅಂತ ನಾನೊಂದು ಎಕ್ಸ್ಪೆಕ್ಟ್ ಮಾಡಿದ್ದೀನಿ. ಸೊ ನಿಮಗೇನು ಅನಿಸುತ್ತೆ ಇದ್ರ ಬಗ್ಗೆ, ಒಂದು BRB ಬಗ್ಗೆ? ಸೊ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಓವರಾಲ್ ಆಗಿ. ಸೊ ಇಷ್ಟೇ ಸದ್ಯಕ್ಕೆ BRBಯ ಒಂದು ಪ್ರೋಸೆಸಿಂಗ ಒಂದು ಅಪ್ಡೇಟ್ ಅಂತಲೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಐ ಥಿಂಕ್ ಬಿಗ್ ಬಾಸ್ ಆದಮೇಲೆ ಸುದೀಪ್ ಸರ್ ಅವ್ರದ್ದು ತುಂಬಾ ಒಂದು ಅಪ್ಡೇಟ್ಸ್ಗಳು ಬರುವಂಥದ್ದು ಆ ಒಂದು BRBಯ ಒಂದು ಬಿಲ್ಲಾರಂಗ ಭಾಷೆ ಸಿನಿಮಾದ್ದು ಅನ್ನೋದು ಯಾವುದೇ ಡೌಟ್ ಇಲ್ಲ. ಸೊ ಆದಷ್ಟು ಬೇಗನೇ ಬರುತ್ತೆ. ಸೊ ತುಂಬ ಜನ ಕಾಮೆಂಟ್ ಮಾಡ್ತಾ ಇರ್ತೀರಾ, ಯಾವುದೇ ಒಂದು ವಿಡಿಯೋ ಮಾಡಿದ್ರು BRB ಬಗ್ಗೆ ಹೇಳಿ ಅಂತ ಇರ್ತೀರಾ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ ಸ್ವಲ್ಪ ಆದರೂ ನಿಮಗಿದು ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಖಂಡಿತವಾಗ್ಲೂ ಒಂದು BRB ಒಂದು ಅಪ್ಡೇಟ್ಗೆ ನೀವು ಎಷ್ಟು ಕಾಯ್ತಾ ಇದ್ದಾರೆ, ಸೊ ನಾವೆಲ್ಲರೂ ಕೂಡ ಕಾಯ್ತಾ ಇದ್ದೀವಿ BRB ಅಪ್ಡೇಟ್ಗೆ. ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಟೀಮ್ ಏನು ತಿಳಿಸುತ್ತೆ, ಆ್ಯಂಡ್ ಅನು ಭಂಡಾರಿ ಸರ್ ಏನು ತಿಳಿಸ್ತಾರೆ, ಆ್ಯಂಡ್ ಈ ದೀಪಾವಳಿಯಲ್ಲಿ ಏನೆಲ್ಲ ಒಂದು ಅಪ್ಡೇಟ್ಸ್ಗಳು ಬರುತ್ತೆ ಅನ್ನುವಂಥದ್ದು ಎಕ್ಸ್ಪೆಕ್ಟೇಷನ್ ನನಗಂತೂ ತುಂಬಾ ಇದೆ. ಕಾದು ನೋಡೋಣ. ಆ್ಯಂಡ್ ನೀವು ಕೂಡ BRBಗೆ ವೇಟ್ ಮಾಡ್ತಾ ಇದ್ದರೆ BRB ಅಂತ ಕಾಮೆಂಟ್ ಮಾಡಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಫೈನಲಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.